ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ನಮ್ಮ ಧ್ಯಾನಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಮೊದಲನೇ 2 ವಚನಗಳನ್ನು ಓದುತ್ತೇನೆ. ಆದ್ದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು, ಸ್ನಾನ, ಹಸ್ತಾರ್ಪಣೆಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು ಇತ್ಯಾದಿಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತನಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ ಎಂಬುದೇ ಈ ಸಂದೇಶದ ಶಿರೋನಾಮ. ಆತ್ಮೀಕ ಬೆಳವಣಿಗೆ ಅಥವಾ ಆತ್ಮೀಕ ಅಭಿವೃದ್ಧಿ. ಇದಕ್ಕೆ ಕಾರಣ ಪತ್ರಿಕೆಯ ಬರಹಗಾರನು ಹೇಳುವುದೇನೆಂದರೆ, ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಕ್ರೈಸ್ತ ಜೀವನದಲ್ಲಿ ಪೂರ್ಣವಾದ ತಿಳುವಳಿಕೆ ಅಂದರೆ ಅಭಿವೃದ್ಧಿ, ಆತ್ಮೀಕ ರೀತಿಯ ಬೆಳವಣಿಗೆ. ನಾವೇನು ಮಾಡ್ತಾ ಇದ್ದೇವೆ? ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ, ಅಂದರೆ ಪ್ರಥಮ ಬೋಧನೆಯ ಕುರಿತಾಗಿ ಬರಹಗಾರನು ಹೇಳ್ತಾನೆ, ಇನ್ನೂ ಮಾತನಾಡದೆ. ಅಂದರೆ ನೀವು ಎಲ್ಲಿ ಪ್ರಾರಂಭ ಮಾಡಿದಿರೋ ಅಲ್ಲಿಯೇ ಇರಬೇಡಿ, ಬದಲಾಗಿ ನೀವು ಸಾಗುತ್ತಾ, ಅಂದರೆ ಕ್ರೈಸ್ತ ಜೀವನವು ಒಂದು ಓಟಕ್ಕೆ, ಒಂದು ನಡೆಗೆ ಹೋಲಿಕೆಯಾಗಿರೋದರಿಂದ ಸಾಗಿ, ಇದ್ದಲ್ಲಿಯೇ ಇರಬಾರದು, ಮುಂದಕ್ಕೆ 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 ಹೋಗುತ್ತಿರಬೇಕು. ಹೋಗುತ್ತಾ ಪೂರ್ಣವಾದ ತಿಳುವಳಿಕೆಗೆ. ಕ್ರೈಸ್ತರಾಗಿ ನಾವು ಅನೇಕ ವರ್ಷಗಳಾಗಿರಬಹುದು, ಬೇರೆ ಬೇರೆ ಹುದ್ದೆಗಳನ್ನು ಮಾಡುತ್ತಿರಬಹುದು, ಸಭೆಯಲ್ಲಿ, ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ಹೆಚ್ಚಿನ ಜ್ಞಾನ, ವಿದ್ಯೆ, ಬುದ್ಧಿ, ಸ್ಥಾನಮಾನಗಳನ್ನು ಪಡಕೊಂಡಿರಬಹುದು. ಆದರೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಇದ್ದೇವೋ? ಆತ್ಮಿಕ ರೀತಿಯಲ್ಲಿ ನಮಗೆ ಅಭಿವೃದ್ಧಿಯಾಗಿದೆಯೋ? ಬರಹಗಾರನು 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾವು ಹಾಲು ಕುಡಿಯುವುದರಿಂದ, ದೇವರ ವಾಕ್ಯವೆಂಬ ಪರಿಶುದ್ಧ ಪಾರಮಾರ್ಥಿಕ ಹಾಲನ್ನು ಕುಡಿಯುವುದರಿಂದ ರಕ್ಷಣೆಗೆ ಬರ್ತೇವೆ. ಹಾಲಿನಿಂದ ನಾವು ಗಟ್ಟಿಯಾದ ಆಹಾರಕ್ಕೆ ಸಾಗಬೇಕು. ಇದೇ ಇಬ್ರಿಯ ಪತ್ರಿಕೆಯನ್ನು ಬರೆದ ಬರಹಗಾರನ ಒಂದು ಉದ್ದೇಶ. ಹಾಲಿನಿಂದ ಗಟ್ಟಿಯಾದ ಆಹಾರಕ್ಕೆ ಸಾಗಬೇಕು. ಗಟ್ಟಿಯಾದ ಆಹಾರ ಅಂದರೆ ಏನು? ಗಟ್ಟಿಯಾದ ಆಹಾರ ಯಾವಾಗಲೂ ನಂಬಿಕೆಯನ್ನು ಪರೀಕ್ಷೆ ಮಾಡುವಂಥದ್ದು. ಇದು ಮುಖ್ಯ. ಅಂದರೆ ಸತತ ನಾವು ಮಕ್ಕಳಂತಿರಬಾರ್ದು, ಬರೀ ಹಾಲನ್ನೇ ಬಯಸುತ್ತಾ. ಗಟ್ಟಿಯಾದ ಆಹಾರ ಪರೀಕ್ಷೆಗೆ ನಿಲ್ಲುವಂಥದ್ದಾಗಿರಬೇಕು. ನೀವು ನೋಡಿರಬಹುದು, ಅನೇಕರು ವಯಸ್ಸಾದರೂ ಸಹ ದೈಹಿಕ ರೀತಿಯಲ್ಲಿ ಬೆಳವಣಿಗೆ ಇಲ್ಲದೆ ಇದ್ದಾರೆ. ವಯಸ್ಸಿಗೆ ತಕ್ಕ ಬೆಳವಣಿಗೆ ಇಲ್ಲ ದೈಹಿಕ ರೀತಿಯಲ್ಲಿ. ಅವರಿಗೇನೋ ಕೊರತೆ ಇದೆ. ಅವಯವಗಳಲ್ಲಿ, ಅಂಗಾಂಗಗಳಲ್ಲಿ, ಆಂತರ್ಯದಲ್ಲಿ. ಮುಖ ನೋಡಿದರೆ ಹೆಚ್ಚು ವಯಸ್ಸು, ಮತ್ತು ಮಾತು ವರ್ತನೆಗಳಲ್ಲಿ ಬುದ್ಧಿ ಕಡಿಮೆ, ಹೋಲಿಕೆ ಇಲ್ಲ. ವಯಸ್ಸಿಗೆ ತಕ್ಕಂಥ ಬುದ್ಧಿ ಗ್ರಹಿಕೆ ಇಲ್ಲ. ಇದು ಹಾಲು ಕುಡಿಯುವ ಕ್ರೈಸ್ತರ ಗುಣಲಕ್ಷಣ, ಬೆಳವಣಿಗೆ ಇಲ್ಲದ್ದು. 5:13 ಹೇಳ್ತಾನೆ, ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ.
ನೀತಿ ವಾಕ್ಯದಲ್ಲಿ ಅನುಭವ ಇಲ್ಲ ಎಂಬುದಾಗಿ ಹೇಳಿದರೆ ಇನ್ನು ನಾವು ಹಾಲು ಕುಡಿಯುತ್ತಾ ಇದ್ದೇವೆ ಎಂಬುದಾಗಿ. ಆದ್ದರಿಂದ ನಾವು ಕೇವಲ ಹಾಲು ಕುಡಿಯುವವರು ಮಕ್ಕಳಾಗಿ ಇರಬಾರ್ದು, ನೀತಿ ವಾಕ್ಯದಲ್ಲಿ ಮುಂದೆ ಹೋಗುವವರಾಗಿರಬೇಕು. ವಿಶ್ವಾಸಿಯಾಗಿ, ನಾಯಕರಾಗಿ, ಪಾಲಕರಾಗಿ ನಿಮ್ಮ ಆತ್ಮಿಕ ಬೆಳವಣಿಗೆಯನ್ನು ನೀವೇ ತೀರ್ಮಾನ ಮಾಡಿದಿರಿ. ಮತ್ತಿತರರು ನಾವು ಬೆಳೆದಿದ್ದೇವಾ ಇಲ್ಲವಾ ಎಂಬುದಾಗಿ ನಿರ್ಣಯ ಮಾಡಲಿಕ್ಕೆ ಏನು ಅಗತ್ಯ ಇಲ್ಲ. ತೀರ್ಪು ನಿಮ್ಮದು ಮತ್ತು ನನ್ನದು. ಇದು ಪರೀಕ್ಷಿಸುವ ಸಮಯ, ಇದು ನಮ್ಮನ್ನು ನಾವೇ ಶೋಧಿಸಿಕೊಳ್ಳುವ ಸಮಯ, ನಮಗೆ ನಾವೇ ತೀರ್ಪು ಕೊಡುವಂತಹ ಸಮಯ ಆಗಿದೆ. ಒಂದು ವೇಳೆ ನಮ್ಮನ್ನೇ ನಾವು ತೀರ್ಪು ಮಾಡಿದರೆ ನಮಗೆ ಅದು ಕಳವಳ ಉಂಟು ಮಾಡ್ತದೆ. ಯಾಕಂದರೆ ಇತರರು ನಮ್ಮನ್ನು ತೀರ್ಪು ಮಾಡುವಾಗ ಯಥಾರ್ಥತೆಯಿಂದ ಮಾಡುವುದಿಲ್ಲ. ಯಾಕಂದರೆ ಇತರರು ನಮಗೆ ಮುಖದಾಕ್ಷಣ್ಯ ಮಾಡಬೇಕಾಗ್ತದೆ. ಏನೋ ಹೇಳಬೇಕಲ್ಲ ಎಂಬುದಾಗಿ ನಾವು ಒಳ್ಳೆಯದನ್ನೇ ಹೇಳ್ತೇವೆ, ಇದ್ದದ್ದು ಇದ್ದ ಹಾಗೆ ಹೇಳಲಿಕ್ಕೆ ನಾವು ಆಗುವುದಿಲ್ಲ, ಮುಖದಾಕ್ಷಣ್ಯ. ಆದರೆ ನಾವೇ ನಮ್ಮ ಆತ್ಮಿಕ ರೀತಿಯನ್ನು ಪರಿಶೀಲನೆ ಮಾಡಿ ತೀರ್ಪು ಮಾಡಿದರೆ ಅದು ಯಥಾರ್ಥವಾದಂಥ ಒಂದು ತೀರ್ಪು. ಪ್ರಿಯ ಸ್ನೇಹಿತರೆ, ಯಥಾರ್ಥವಾಗಿ ನಮ್ಮನ್ನು ನಾವು ನಮ್ಮೊಳಗೆ ನೋಡಿಕೊಂಡರೆ, ದೇವರ ವಾಕ್ಯವೆಂಬ ಒಂದು ಬೆಳಕನ್ನು, ಒಂದು ಕನ್ನಡಿಯನ್ನು ನಮ್ಮ ಆಂತರ್ಯಕ್ಕೆ ನಾವು ಹಾಕಿದರೆ ಆ ತೀರ್ಪು ನಮಗೆ ಅತೃಪ್ತಿ ಮಾಡುವ ತೀರ್ಪಾಗಿದೆ. ಇಟ್ ಈಸ್ ಎ ಜಜ್ಮೆಂಟ್ ವಿಚ್ ಮೇಕ್ಸ್ ಅಸ್ ಅನ್ಕಂಫರ್ಟಬಲ್. ಯಾಕಂದರೆ ನಾವೇ ನಮ್ಮನ್ನು ತೀರ್ಪು ಮಾಡಿಕೊಳ್ಳುತ್ತೇವೆ. ನನ್ನಲ್ಲಿ ಈ ತೀರ್ಪು ಪ್ರಾರಂಭ ಆಗಬೇಕು. ನಾವು ಆತ್ಮಿಕ ಜನರಾಗಿದ್ದೇವೆ, ವಿಶ್ವಾಸಿಗಳಾಗಿದ್ದೇವೆ, ದೇವರ ವಾಕ್ಯವನ್ನು ಓದುವವರಾಗಿದ್ದೇವೆ, ದೇವರ ವಾಕ್ಯವನ್ನು ಪ್ರಚುರ ಮಾಡುವವರಾಗಿದ್ದೇವೆ. ಕಾದ ಕಾರಣ ತೀರ್ಪು ನಮ್ಮಲ್ಲಿ ಪ್ರಾರಂಭ ಆಗಬೇಕು. ನನಗೆ ತೀರ್ಪನ್ನು ಕೊಡಬೇಕು. ನಮ್ಮ ಸಭೆಗಳಲ್ಲಿ ತೀರ್ಪು ಆಗಬೇಕು, ನಮ್ಮ ಸಮಾಜದಲ್ಲಿ ತೀರ್ಪು ಆಗಬೇಕು, ನಮ್ಮ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಸ್ಥಳಗಳಲ್ಲಿ ತೀರ್ಪು ಆಗಬೇಕು, ನಮ್ಮ ಕಾರ್ಯಾಲಯಗಳಲ್ಲಿ ತೀರ್ಪು ಆಗಬೇಕು, ನಮ್ಮ ಮನೆಗಳಲ್ಲಿ ತೀರ್ಪು ಆಗಬೇಕು. ನೀತಿವಾಕ್ಯದ ತೀರ್ಪು. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಇಂದು ನಮಗೆ ನೀತಿವಾಕ್ಯದ ಅನುಭವ ಇದೆಯಾ? ನೀತಿವಾಕ್ಯವನ್ನು ಹೋಲಿಸಿ ನಮ್ಮನ್ನು ನಾವು ತೀರ್ಪು ಮಾಡಿಕೊಳ್ಳುತ್ತಿದ್ದೇವಾ? ಇದು ಮುಖ್ಯ. ನೀತಿವಾಕ್ಯವನ್ನು ಅನುಸರಿಸದಂಥ ವ್ಯಕ್ತಿಯ ಜೀವನದಲ್ಲಿ ಸೋಲು, ಅಪಜಯ, ಜೀವನದಲ್ಲಿ ಅನರ್ಥವೇ ವಿನಃ ಪ್ರಗತಿ ಇರೋದಿಲ್ಲ, ಬೆಳವಣಿಗೆ ಇರುವುದಿಲ್ಲ. ಕಾರಣ ನೀತಿವಾಕ್ಯದ ಬಗ್ಗೆ ತಿಳುವಳಿಕೆ ಇಲ್ಲ. ಅಜ್ಞಾನ, ಏನೂ ಗೊತ್ತಿಲ್ಲದ ಒಂದು ಪರಿಸ್ಥಿತಿ. ನೀತಿವಾಕ್ಯದ ಬಗ್ಗೆ ನಮಗೆ ಶಿಕ್ಷಣ ಇಲ್ಲ. ಬೇರೆ ಎಲ್ಲ ಶಿಕ್ಷಣ ಇದೆ, ವಿದ್ಯಾಭ್ಯಾಸದಲ್ಲಿ ಮುಂದುವರೆದಿದ್ದೇವೆ, ಪ್ರಾಪಂಚಿಕ ಜ್ಞಾನದಲ್ಲಿ ನಮಗೆ ಶಿಕ್ಷಣ ಇದೆ. ನೀತಿವಾಕ್ಯದಲ್ಲಿ ಅಜ್ಞಾನಿಗಳು, ಶಿಕ್ಷಣವಿಲ್ಲದವರು ನಮಗೆ ಆಗಿದ್ದೇವೆ. ಎಲ್ಲಿ ಸಿಗಬೇಕು? ನೀತಿವಾಕ್ಯದ ಶಿಕ್ಷಣ ನಮಗೆ ಸಿಗುವುದೆಲ್ಲಿ? ಪ್ರಥಮತಃ ಮನೆಯಲ್ಲಿ. ತಂದೆ ತಾಯಿಗಳು ಮಕ್ಕಳಿಗೆ ನೀತಿ ವಾಕ್ಯವನ್ನು ಕೊಡಬೇಕಾಗಿದೆ. ಮತ್ತು ನಮಗೆ ನೀತಿವಾಕ್ಯ ದೊರಕುವಂಥದ್ದು ನಮ್ಮ ಸಭೆಗಳಲ್ಲಿ, ನಮ್ಮ ಸಭಾ ಪಾಲಕರ ಮುಖಾಂತರ, ನಮ್ಮ ಸುವಾರ್ತಿಕರ ಮುಖಾಂತರ ನೀತಿವಾಕ್ಯದ ಶಿಕ್ಷಣ ಬೇಕು. ನಮ್ಮ ನಾಯಕರಲ್ಲಿ ನೀತಿ ವಾಕ್ಯದ ಶಿಕ್ಷಣ. ನಮಗೆ ಶಿಕ್ಷಣ ಕೊಡುವವರು ಯಾರು? ನಮ್ಮ ಗುರು ಹಿರಿಯರು. ಅವರಲ್ಲಿ ನೀತಿ ವಾಕ್ಯದ
ನೈಪುಣ್ಯತೆ ಇರಬೇಕು. ದುಃಖದ ವಿಷಯ ಏನಂತಂದರೆ, ಈ ಶಿಕ್ಷಕರು, ಈ ದೊಡ್ಡವರು, ಹಿರಿಯರು, ಗುರುಗಳು ಇನ್ನೂ ಹಾಲು ಕುಡಿಯುತ್ತಾ ಇದ್ದಾರೆ. ಬೆಳವಣಿಗೆ ಇಲ್ಲ, ನೀತಿ ವಾಕ್ಯದಲ್ಲಿ ಬೆಳವಣಿಗೆ ಇಲ್ಲ, ಆತ್ಮಿಕ ರೀತಿಯಲ್ಲಿ ಅಭಿವೃದ್ಧಿ ಇಲ್ಲ. ಅವರೇ ಹಾಲು ಕುಡಿಯುವಾಗ ಮಕ್ಕಳು ಏನು ಮಾಡ್ತಾರೆ? ಸಣ್ಣ ಸ್ಥಾನದಲ್ಲಿರ್ತಕ್ಕಂಥವ್ರು, ಸಣ್ಣ ಪ್ರಾಯದಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾರೆ? ಅದಕ್ಕೆ ಅವನು ಹೇಳ್ತಾನೆ 12ನೇ ವಚನ 5ನೇ ಅಧ್ಯಾಯ, ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮುಖಾಂತರ ಮೂಲ ಪಾಠಗಳನ್ನು ಅಂದರೆ ಬೇಸಿಕ್ ಇನ್ಫಾರ್ಮೇಷನ್, ಮೂಲ ಪಾಠಗಳನ್ನು ತಿರುಗಿ ಎಗೇನ್ ಅಂಡ್ ಎಗೇನ್ ತಿರುಗಿ ಕಲಿಸಿಕೊಡಬೇಕಾಗಿದೆ. ಎಂಥ ಪರಿಸ್ಥಿತಿ ಇಂದು! ಹಾಲು ಕುಡಿಯುವಂಥ ಕ್ರೈಸ್ತರು, ವಿಶ್ವಾಸಿಗಳು, ನಾಯಕರು, ನಾಯಕಿಯರು, ಗುರು ಹಿರಿಯರು, ದೊಡ್ಡವರು ಇನ್ನೂ ಹಾಲು ಕುಡಿಯುತ್ತಲೇ ಇದ್ದಾವೆ. ಇಂಗ್ಲೀಷಲ್ಲಿ ಹೇಳ್ತಾರೆ, ವಿ ಆರ್ ಸ್ಟಿಲ್ ಇನ್ ನರ್ಸರಿ ಡಯಟ್. ಬೆಳವಣಿಗೆ ಇಲ್ಲ, ಎಲ್ಲ ಹಾಲು ಕುಡಿಯುವಂಥ ಒಂದು ಪರಿಸ್ಥಿತಿ. ಗಟ್ಟಿಯಾದ ಆಹಾರ ಏನು? ಪೌಲನು ಹೇಳ್ತಾನೆ, ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ. ಪ್ರಾಯ ಬಂದಿದೆಯಾ? ಆತ್ಮಿಕ ರೀತಿಯಲ್ಲಿ, ದೈಹಿಕ ರೀತಿಯಲ್ಲಿ ಪ್ರಾಯ ಬಂದಿದೆ, ದೊಡ್ಡ ಸ್ಥಾನಮಾನ ಹಂತಗಳನ್ನು ಹೊಂದಿದ್ದೇವೆ. ಪ್ರಾಪಂಚಿಕ ರೀತಿಯಲ್ಲಿ ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೆ. ಏನು ಗಟ್ಟಿಯಾದ ಆಹಾರ? ಮೊದಲನೇ ಗುಣಲಕ್ಷಣ ಗಟ್ಟಿಯಾದ ಆಹಾರ ಏನಂತಂದರೆ, ಒಳ್ಳೆಯದು ಕೆಟ್ಟದ್ದೆಂಬುದ ಭೇದ ತಿಳಿಯುವಂಥದ್ದು. 5:14 ನೋಡ್ರಿ, ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು, ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ ಗಟ್ಟಿಯಾದ ಆಹಾರ. ನಮಗೆ ಗೊತ್ತಿಲ್ವಾ ಇದು ಒಳ್ಳೆಯದು, ಇದು ಕೆಟ್ಟದ್ದು? ನಾವು ಹೇಳ್ತೇವೆ ನಮಗೆಲ್ಲ ಗೊತ್ತಿದೆ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬುದಾಗಿ ನಮಗೆ ಗೊತ್ತಿದೆ. ಆದರೆ ಕುಡಿಯೋದು ಹಾಲು, ಕೂಸಿನಂತೆ, ಮಕ್ಕಳಂತೆ. ಯಾವಾಗ ಗೊತ್ತಾಗ್ತದೆ ಒಳ್ಳೆಯದು ಕೆಟ್ಟದೆಂಬುದಾಗಿ ಹೇಳುವಾಗ? ನಮ್ಮ ಮನಸ್ಸಾಕ್ಷಿಯು ಅದರಲ್ಲಿ ತರಬೇತನ್ನು ಹೊಂದಬೇಕಾಗಿದೆ. ಗೊತ್ತು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದೆಂಬುದಾಗಿ, ಆದರೆ ನಾವು ಮಾಡೋದು ಬೇರೆ. ಮನಸ್ಸಾಕ್ಷಿ ಉಜ್ಜೀವನ ಹೊಂದಬೇಕು. ಮನಸ್ಸಾಕ್ಷಿ ಹೇಗೆ ಉಜ್ಜೀವನ ಹೊಂದದೆ? ರೂಢಿಯಿಂದ, ಅಭ್ಯಾಸದಿಂದ. ಕಾನ್ಷಿಯನ್ಸ್ ವಿಲ್ ಬಿ ಶಾರ್ಪನ್ಡ್ ಥ್ರೂ ಪ್ರಾಕ್ಟಿಸ್. ರೂಢಿ, ಅಭ್ಯಾಸ. ಒಂದು ಸಾರಿ ನಾವು ತಪ್ಪು ಮಾಡಬಹುದು, ಪದೇ ಪದೇ ಮಾಡುವುದಾದರೆ ಮನಸ್ಸಾಕ್ಷಿಯು ಸುಡುತ್ತದೆ. ನಾವು ಹೇಳ್ತೇವೆ ಒಂದು ಸಾರಿ, ಇವ್ರಿಗೇನು ಮನಸ್ಸಾಕ್ಷಿ ಇಲ್ವಾ? ಇದೆ. ಏನಾಗಿದೆ? ಅಭ್ಯಾಸ ಇಲ್ಲ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದೆಂಬುದಾಗಿ ರೂಢಿ ಇಲ್ಲ, ಚುರುಕಾಗಿಲ್ಲ. ಕೆಟ್ಟದರ ಒಳ್ಳೆಯದರ ಅರಿವುಳ್ಳ ವ್ಯಕ್ತಿಗಳು ಯಾರು? ವ್ಯತ್ಯಾಸ ತಿಳಿದವರು. ನೀತಿ ವಾಕ್ಯವನ್ನು ನಾವು ಅವಲಂಬಿಸುವವರು. ಅಭ್ಯಾಸಗಳು ಅಗತ್ಯ, ಅದಕ್ಕೆ ಒಳಪಡುವುದು, ನೇಮನಿಷ್ಠೆಗಳಿಗೆ ಸರಿಯಾದನ್ನು ಪರಿಪಾಲನೆ ಮಾಡುವುದು ಅಗತ್ಯ. ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಅಭ್ಯಾಸಗಳನ್ನು ಮೇಲು ಕೆಳಗೆ ಮಾಡ್ತಾ ಇದ್ದೇವೆ, ತಿರುಗ ಮರುಗ ಮಾಡ್ತಾ ಇದ್ದೇವೆ. ಇಂಗ್ಲೀಷಲ್ಲಿ ಜಡ್ಜ್ಮೆಂಟ್ ಡಿಸ್ಟಾರ್ಟೆಡ್ ಬೈ ಪ್ರಾಕ್ಟೀಸ್.
ತಪ್ಪನ್ನೇ ನಾವು ಮಾಡಿಕೊಂಡು ಹೋಗ್ತಾ ಇದ್ದರೆ ತಪ್ಪು ಸರಿಯಾಗಿ ಬಿಡ್ತದೆ. ಡಿಸ್ಟಾರ್ಷನ್ ಬೈ ಪ್ರಾಕ್ಟಿಸ್. ಪೌಲನ ಹೇಳ್ತಾನೆ, ನೀವು ಕೆಟ್ಟತನದಲ್ಲಿ ಶಿಶುಗಳಾಗಿರ್ರಿ, ಒಳ್ಳೆತನದಲ್ಲಿ ಪ್ರಾಯಸ್ಥರಾಗಿರಿ. ಅಭ್ಯಾಸ, ರೂಢಿ, ವಾಡಿಕೆ ಬಹಳ ಮುಖ್ಯ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದೆಂಬುದಾಗಿ. ಇದು ಮೊದಲನೇ ಗಟ್ಟಿ ಆಹಾರದ ಲಕ್ಷಣ. ಎರಡನೇದು ಗಟ್ಟಿ ಆಹಾರದ ಲಕ್ಷಣ ಏನಂತಂದರೆ, ಸ್ವಸ್ಥ ಬೋಧನೆಗೂ ತಪ್ಪು ಬೋಧನೆಗೂ ವ್ಯತ್ಯಾಸ ಗುರುತು ಹಿಡಿಯುವ ಲಕ್ಷಣ. ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಟ್ರೂ ಡಾಕ್ಟ್ರಿನ್ ಆ್ಯಂಡ್ ಫಾಲ್ಸ್ ಡಾಕ್ಟ್ರಿನ್. ವ್ಯತ್ಯಾಸ, ತಾರತಮ್ಯ ಏನೆಂಬುದಾಗಿ ಗುರುತು ಹಿಡಿಯುವಂಥದ್ದು. ಈಗ ನೋಡಿ, ಸಣ್ಣ ಮಕ್ಕಳು ಕೈಗೆ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕ್ತವೆ. ಬಾಯಿಗೆ ಹಾಕುವಂಥದ್ದು ಕೆಲವು ಪೋಷಣೆ ಮಾಡುವಂಥದ್ದು, ಮಗುವಿಗೆ ಪೋಷಣೆ ಮಾಡುವಂಥದ್ದು. ಇನ್ನು ಕೆಲವು ಹಾನಿ ಮಾಡುವಂಥದ್ದು. ಆದರೆ ಮಕ್ಕಳಿಗೆ ಗೊತ್ತಿಲ್ಲ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ಪೋಷಣೆ ಮಾಡ್ತದೆ, ಯಾವುದು ಹಾನಿ ಮಾಡ್ತದೆ ಎಂಬುದಾಗಿ ಮಕ್ಕಳಿಗೆ ಗೊತ್ತಿಲ್ಲ. ಯಾಕೆ? ಪರಿಶೀಲನೆ ಮಾಡುವ ಜ್ಞಾನ ಇಲ್ಲ ಮಕ್ಕಳಿಗೆ. ಹಾಲು ಕುಡಿತಾರೆ, ಎಳೆ ಕೂಸುಗಳು ಕೊಟ್ಟಿದ್ದೆಲ್ಲ ತಿಂತವೆ. ಇದು ಏನಾಗಿದೆ ಅಂದರೆ, ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ಯಾವ ಬೋಧನೆ ಸಿಕ್ಕಿದರೂ ಸಹ ಬಾಯನ್ನು ದೊಡ್ಡದಾಗಿ ತೆರೆದು ಎಲ್ಲವನ್ನೂ ನುಂಗುವಂಥದ್ದೇ. ಸ್ವಸ್ಥ ಬೋಧನೆ ಯಾವುದು, ತಪ್ಪು ಬೋಧನೆ ಯಾವುದೆಂಬುದಕ್ಕೆ ನಾವು ತಾರತಮ್ಯ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಯಾಕಂದರೆ ಗಟ್ಟಿಯಾದ ಆಹಾರ ತಿಂತಾ ಇಲ್ವಲ್ಲ, ಹಾಲೇ ಕುಡಿಯುತ್ತಾ ಇದ್ದೇವೆ. ಪರಿಶೀಲನೆಯ ಅನುಭವ ಇಲ್ಲ, ಎಲ್ಲವನ್ನು ನುಂಗುತ್ತಾ ಇದ್ದೇವೆ. ಇಂದು ಅನೇಕ ವಿಧವಾದ ಬೋಧನೆಗಳು ಬಂದಿವೆ. ಕೆಲವರು ಪ್ರವಾದನೆ ಹೇಳ್ತಾರೆ, ನಿಮಗೆ ಹೀಗಾಗ್ತದೆ, ಹಾಗಾಗ್ತದೆ, ನಿಮ್ಮ ಮಕ್ಕಳು, ಮನೆ, ಆಸ್ತಿ ಪಾಸ್ತಿ, ಕೆಲಸ, ಪ್ರವಾದನೆ ಅಲ್ಲಿ ಓಡೋದು. ಕೆಲವರು ನಿಮಗೆ ಪ್ರಗತಿ ಉಂಟಾಗ್ತದೆ, ಪ್ರಾಸ್ಪೆರಿಟಿ, ಯೇಸು ಕ್ರಿಸ್ತನನ್ನು ನಂಬಿ ಎಲ್ಲ ಸರಿಯಾಗ್ತದೆ. ಎಲ್ಲಿ ಬರೆದಿದೆ ಅದು? ಇನ್ನು ನಮ್ಮ ಹತ್ರ ಬನ್ನಿರಿ, ನಿಮಗೆ ಸ್ವಸ್ಥ ಆಗ್ತದೆ, ನಿಮಗೆ ಗುಣ ಆಗ್ತದೆ, ಎಲ್ಲವೂ ಸರಿಯಾಗ್ತದೆ. ಬೇರೆ ಬೇರೆ ಬೋಧನೆಗಳು. ತಾರತಮ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರಥಮ ಬೋಧನೆಯನ್ನೇ ನಾವು ಇನ್ನೂ ಕೇಳ್ತಾ ಇದ್ದೇವೆ. 6ನೇ ಅಧ್ಯಾಯ, ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಪ್ರಥಮ ಬೋಧನೆಯನ್ನೇ ನೀವು ಮಾತಾಡದೆ ಇನ್ನೂ ಪ್ರಥಮ ಬೋಧನೆ ಪದೇ ಪದೇ ಅಸ್ಥಿವಾರ ಹಾಕುವಂಥದ್ದು. ಬೆಳವಣಿಗೆ ಇಲ್ಲದಿದ್ದರೆ ಒಂದು ಎಚ್ಚರಿಕೆ ಮಾತು. ಎಲ್ಲ ಬೋಧನೆಗಳನ್ನು ನಾವು ಬಾಯಿ ತಕ್ಕೊಂಡು ಅಂಗೀಕಾರ ಮಾಡಿ ನುಂಗ್ತಾ ಇದ್ದರೆ ಬೆಳವಣಿಗೆ ಇಲ್ಲ. ನಾವು ಹಿಂದೆ ಹೋಗ್ತೇವೆ. ಮುಂದೆ ಹೋಗಬೇಕು. ನಾವು ಹಿಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಹಿಂಜಾರಿದರೆ ಮತ್ತೆ ಬಹಳ ಕೆಟ್ಟ ಹೀನ ಸ್ಥಿತಿಗೆ ನಾವು ಇಳಿಯಲಿಕ್ಕೆ ಸಾಕು. ನಿಂತಲ್ಲಿಯೇ ನಿಲ್ಲುವುದಕ್ಕಾಗುವುದಿಲ್ಲ. ಕ್ರೈಸ್ತ ಜೀವನದಲ್ಲಿ, ಕ್ರೈಸ್ತ ಜೀವನ ಒಂದು ನಡೆ, ಒಂದು ಓಟ. ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಒಂದಾ ಬಡಾವಣೆ ಆಗಬೇಕು, ಇಲ್ಲ ಹಿಂದೆ ಹೋಗಬೇಕು. ಹಿಂದೆ ಹೋದರೆ ಪುನಃ ಅಸ್ಥಿವಾರ ಹಾಕಿ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿದ್ದೀರಿ ನೀವು? ಗಟ್ಟಿಯಾದ ಆಹಾರ ತಿಂತಾ ಇದ್ದೀರೋ? ಗಟ್ಟಿಯಾದ ಆಹಾರ ಯಾವುದಕ್ಕೆ ಹೋಲಿಕೆಯಾಗಿದೆ? ನೀತಿವಾಕ್ಯ, ಒಳ್ಳೆಯದು ಕೆಟ್ಟದ್ದು, ತಾರತಮ್ಯ, ಸ್ವಸ್ಥ ಬೋಧನೆ, ತಪ್ಪು ಬೋಧನೆ, ಕಂಡುಹಿಡಿಯುವಿಕೆ. ಇದು ಮಾಡಿದರೆ ಜೀವನದಲ್ಲಿ 2 ಫಲಿತಾಂಶ. ಮೊದಲನೇದು ವಿಧೇಯತೆ.
ದೇವರ ವಾಕ್ಯಕ್ಕೆ ವಿಧೇಯತೆ ಇದ್ದರೆ ಸರಿ ತಪ್ಪಿನ ವಿವೇಚನೆ ಬರ್ತದೆ. ದೇವರ ವಾಕ್ಯಕ್ಕೆ ವಿಧೇಯತೆ ಉಂಟಾ? ಎರಡನೇದು ಸಮಾಧಾನ, ತೃಪ್ತಿ. ದೇವರ ವಾಕ್ಯದಲ್ಲಿ ನಾವು ಗಟ್ಟಿಯಾದ ಆಹಾರವನ್ನು ತಿನ್ನುತ್ತಾ ಇದ್ದರೆ ನಮಗೆ ಸಮಾಧಾನ, ನಮಗೆ ತೃಪ್ತಿ. ಅದು ಬೆಳವಣಿಗೆಯ ಒಂದು ಗುಣಲಕ್ಷಣ. ಸಮಾಧಾನ ಎರಡು ವಿಷಯ. ಎಲ್ಲವೂ ಇದ್ದರೆ, ಸಮೃದ್ಧಿ ಇದ್ದರೆ, ಆರೋಗ್ಯವಿದ್ದರೆ, ಹಣವಿದ್ದರೆ, ಸಂತೃಪ್ತಿ ಇದ್ದರೆ ಸಮಾಧಾನ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಸಮಾಧಾನ. ಅದಲ್ಲ. ನಮಗೆ ಏನಿರಲಿ ಏನಿಲ್ಲದಿರಲಿ, ಆರೋಗ್ಯವಿರಲಿ ಅನಾರೋಗ್ಯವಿರಲಿ, ಸಂತೃಪ್ತಿ ಇರಲಿ ಸಂಕಷ್ಟವಿರಲಿ, ಎಲ್ಲ ಸಮಯದಲ್ಲಿ ಸಮಾಧಾನ. ಯಾಕಂದರೆ ನಾವು ದೇವರಿಗೆ ವಿಧೇಯರಾಗ್ತೇವೆ. ಅನುಕೂಲವೋ ಪ್ರತಿಕೂಲವೋ ಚಿಂತೆ ಇಲ್ಲ. ಉನ್ನತ ಸ್ಥಿತಿಯೋ ದುರ್ಗತ ಸ್ಥಿತಿಯೋ ಚಿಂತೆ ಇಲ್ಲ. ಬೆಳವಣಿಗೆ, ಗಟ್ಟಿಯಾದ ಆಹಾರ. ಪೌಲನು ಹೇಳ್ತಾನೆ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ದೇಹಾತ್ಮಗಳನ್ನು ಕ್ರಿಸ್ತೇಸುವಿನಲ್ಲಿ ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಇದೆಯಾ ಅಂತ ಸಂತೋಷ, ಸಮಾಧಾನ? ಗಟ್ಟಿಯಾದ ಆಹಾರ, ದೇವರ ವಾಕ್ಯ, ನೀತಿ ವಾಕ್ಯ. ಕೆಟ್ಟದ್ದು ಒಳ್ಳೆಯದು ಯಾವುದು? ಸ್ವಸ್ಥ ಬೋಧನೆ, ಸುಬೋಧನೆ ಯಾವುದು? ತಪ್ಪು ಬೋಧನೆ ಯಾವುದು? ಇದರಿಂದ ನಮಗೆ ವಿಧೇಯತೆ, ಸಮಾಧಾನ ದೇವರು ಕೊಡ್ತಾನೆ. ಪ್ರಾರ್ಥನೆ ಮಾಡೋಣ. ನಮಗೆ ಬೆಳವಣಿಗೆಯನ್ನು ಕೊಡು ಸ್ವಾಮಿ. ಗಟ್ಟಿಯಾದ ಆಹಾರವನ್ನು ತಿನ್ನುವ ಒಂದು ಭಾಗ್ಯವನ್ನು ಕೊಡು. ನಿನ್ನ ವಾಕ್ಯದಲ್ಲಿ ನಾವು ನೀತಿ ವಾಕ್ಯವನ್ನು ಪರಿಶೀಲನೆ ಮಾಡಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದೆಂಬುದಾಗಿ ತೀರ್ಮಾನ ಮಾಡಿ ಅದರ ಪ್ರಕಾರ ನಡೆಯುವ ಕೃಪೆ ದಯಪಾಲಿಸು. ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು, ಆತ್ಮಶಾಂತಿಯನ್ನು, ಸಮಾಧಾನವನ್ನು ನಿನ್ನಿಂದಲೇ ನಾವು ಪಡಕೊಳ್ಳಬೇಕೆಂಬುದಾಗಿ ಓದಿದ್ದೇವೆ, ಕೇಳಿದ್ದೇವೆ. ನಮ್ಮ ಹೃದಯ ತೆರೆ ಸ್ವಾಮಿ. ನಮ್ಮೊಳಗೆ ಬಂದು ಸಂಪೂರ್ಣ ವಿಧೇಯತೆಯನ್ನು ಕೊಟ್ಟು ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಮ್ಮ ಆತ್ಮಗಳನ್ನು ನಿತ್ಯ ಜೀವಕ್ಕಾಗಿ ಕ್ರಿಸ್ತೇಸುವಿನಲ್ಲಿ ಕಾಯುವಂತೆ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್.